ಪತ್ರಕರ್ತನಿಗೆ ಬೆದರಿಕೆ ಪ್ರಕರಣ. ಆರ್ಥಿಕ ಸಲಹೆಗಾರ ಹುದ್ದೆಯಿಂದ ರಾಯಾರೆಡ್ಡಿರವರನ್ನು ವಜಾಗೊಳಿಸಲು ಆಗ್ರಹಿಸಿ ಸಿಎಂಗೆ ಮನವಿ. ಕೊಪ್ಪಳ. ಸುದ್ದಿಯೊಂದಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ಪಡೆಯಲು ಸಿಎಂ ಅವರ ಆರ್ಥಿಕ ಸಲಹೆಗಾರ ಯಲಬುರ್ಗಾ ಶಾಸಕ ಬಸವರಾಜ ರಾಯರೆಡ್ಡಿರವರನ್ನು ಸಂಪರ್ಕಿಸಿದಾತ ಕೊಪ್ಪಳ ಪತ್ರಕರ್ತ ಬಸವರಾಜ ಕುರಗಲ್ ಅವರಿಗೆ ಬೆದರಿಕೆ ಒಡ್ಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶನಿವಾರ ಕೊಪ್ಪಳ ಮೀಡಿಯಾ ಕ್ಲಬ್ ಸದಸ್ಯರು ಸಭೆ ನಡೆಸಿ ರಾಯರೆಡ್ಡಿರವರನ್ನು ಮುಂದುವರೆದ ಈ ರೀತಿ ವರ್ತನೆಯನ್ನು ಖಂಡಿಸಿದರು. ಅವರನ್ನು ಸಿಎಂ ಆರ್ಥಿಕ ಸಲಹೆಗಾರ ಹುದ್ದೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಹಿರಿಯ ರಾಜಕಾರಣಿ ಬಸವರಾಜ ರಾಯರೆಡ್ಡಿರವರು ಪತ್ರಕರ್ತರೊಂದಿಗೆ ನಿರಂತರವಾಗಿ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ. ಸುದ್ದಿ ವಿಷಯವಾಗಿ ಪತ್ರಕರ್ತರು ಕರೆ ಮಾಡಿದಾಗ ಸಂಪಾದಕರಿಗೆ ದೂರು ನೀಡುವೆ, ಕೆಲಸದಿಂದ ತೆಗೆಸುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಅವರಾಗಿಯೇ ಹೇಳಿದ ಹೇಳಿಕೆಗಳು ಮಾಧ್ಯಮಗಳಲ್ಲಿ ವೈರಲ್ ಆದಾಗ ಅದನ್ನು ಸಮರ್ಥಿಸುವ ಭರದಲ್ಲಿ ಪತ್ರಕರ್ತರು ಸುದ್ದಿ ತಿರುಚುತ್ತಿದ್ದಾರೆ ಎಂದೆಲ್ಲ ಕೇವಲವಾಗಿ ನಿಂದಿಸುತ್ತಿದ್ದಾರೆ. ಕೊಪ್ಪಳ ಪತ್ರಕರ್ತರು ಯಾರೂ ಅವರ ಬಗ್ಗೆ ದ್ವೇಷ ಭಾವನೆ ಹೊಂದಿಲ್ಲ. ಸುದ್ದಿಗಾಗಿ ಅವರನ್ನು ಸಂಪರ್ಕಿಸುವ ಬಹುತೇಕ ಪತ್ರಕರ್ತರಿಗೆ ಸರಿಯಾದ ಸ್ಪಂದನೆ ನೀಡುವುದಿಲ್ಲ. ದರ್ಪದಿಂದ ಮಾತನಾಡುತ್ತಾರೆ. ಇದು ಹಲವಾರು ಬಾರಿ ಪುನರಾವರ್ತನೆ ಆಗುತ್ತಿದೆ. ಈ ಬಗ್ಗೆ ನಾವು ಸಾಕಷ್ಟು ಬಾರಿ ಅವರಿಗೆ ತಿಳಿಸಿದ್ರೂ ಬದಲಾಯಿಸಿಕೊಳ್ಳುತ್ತಿಲ್ಲ ಎಂದು ಮನವಿಯಲ್ಲಿ ವಿವರಿಸಲಾಗಿದೆ. ಗ್ಯಾರಂಟಿ ವಿಷಯವಾಗಿ ಅವರು ಹೇಳಿದ ಹೇಳಿಕೆಗೆ ಪ್ರತಿಕ್ರಿಯೆ ಕೇಳಲು ಕರೆ ಮಾಡಿದ್ದ ಉದಯ ಕಾಲ ಪತ್ರಿಕೆ ಜಿಲ್ಲಾ ವರದಿಗಾರ ಕೊಪ್ಪಳ ಮೀಡಿಯಾ ಕ್ಲಬ್ ಸದಸ್ಯ ಬಸವರಾಜ ಕುರಗಲ್ ಅವರಿಗೆ, ತಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಯಾವ ಪತ್ರಿಕೆ ನಿಂದು? ನಿನ್ನ ಸಂಪಾದಕರಿಗೆ ದೂರು ನೀಡಿ ಕೆಲಸದಿಂದ ತೆಗೆಸುವೆ ಎಂಬ ಬೆದರಿಕೆ ಹಾಕಿದ್ದಾರೆ. ಅವರ ಈ ಮಾತನ್ನು ಕೊಪ್ಪಳ ಮೀಡಿಯಾ ಕ್ಲಬ್ ತೀವ್ರವಾಗಿ ಖಂಡಿಸುತ್ತದೆ. ಸಾರ್ವಜನಿಕ ಜೀವನದಲ್ಲಿ ಜನರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸೌಜನ್ಯಯುತವಾಗಿ ವರ್ತಿಸುವುದು ಜನಪ್ರತಿನಿಧಿಗಳ ಕರ್ತವ್ಯ ಎಂದು ಮೀಡಿಯಾ ಕ್ಲಬ್ ಸದಸ್ಯರು ತಿಳಿಸಿದ್ದಾರೆ. ಕೂಡಲೇ ಬಸವರಾಜ ರಾಯರೆಡ್ಡಿ ಅವರು ಪತ್ರಕರ್ತರಿಗೆ ಕ್ಷಮೆ ಕೇಳಬೇಕು. ಅವರನ್ನು ಸಿಎಂ ಆರ್ಥಿಕ ಸಲಹೆಗಾರ ಹುದ್ದೆಯಿಂದ ವಜಾಗೊಳಿಸಬೇಕು. ಇಲ್ಲದಿದ್ದಲ್ಲಿ ಎಲ್ಲ ಮಾಧ್ಯಮಗಳು ಬಸವರಾಜ ರಾಯರೆಡ್ಡಿ ಅವರ ಸಾರ್ವಜನಿಕ ಕಾರ್ಯಕ್ರಮಗಳು ಹಾಗೂ ಸುದ್ದಿಗೋಷ್ಠಿಯನ್ನು ತಿರಸ್ಕರಿಸುವ ನಿರ್ಧಾರ ಕೈಗೊಂಡಿದ್ದು, ಈ ಮೂಲಕ ಅವರ ವಿರುದ್ಧ ಅಸಹಕಾರ ಮುಂದುವರಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈ ವೇಳೆ ಮೀಡಿಯಾ ಕ್ಲಬ್ ಅಧ್ಯಕ್ಷ ರವೀಂದ್ರ ವಿಕೆ, ಉಪಾಧ್ಯಕ್ಷ ಮುಕ್ಕಣ್ಣ ಕತ್ತಿ, ಪ್ರಧಾನ ಕಾರ್ಯದರ್ಶಿ ದತ್ತು ಕಮ್ಮಾರ, ಖಜಾಂಚಿ ಅನಿಲ್ ಬಚನಹಳ್ಳಿ, ಸದಸ್ಯರಾದ ಹಿರಿಯ ಪತ್ರಕರ್ತ ಸೋಮಾರೆಡ್ಡಿ ಅಳವಂಡಿ, ಬಸವರಾಜ ಕರ್ಕಿಹಾಳ, ಸಂತೋಷ ದೇಶಪಾಂಡೆ, ಮಾರುತಿ ಕಟ್ಟಿಮನಿ, ವಿನಾಯಕ ಶರಣು ಹುಲಿ ಹೈದರ್, ದೊಡ್ಡೇಶ್ ಯಲಿಗಾರ, ಹುಸೇನ್ ಪಾಷಾ, ಪ್ರಕಾಶ, ಬಸವರಾಜ ಕರುಗಲ್, ಪ್ರಮೋದ ಕುಲಕರ್ಣಿ, ನಭಿರಾಜ ದೇಸ್ತನವರ್, ಜಗದೀಶ ಚೆಟ್ಟಿ, ವಿಠಲ್ ದುತ್ತರಗಿ ಇತರರು ಇದ್ದರು.